ನಮಸ್ಕಾರ ಸ್ನೇಹಿತರೆ. ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳ ಮೂರನೆಯ ಟಿ20 ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ಹೋರಾಟ ವ್ಯರ್ಥ. ಬೆನ್ ಡಂಕೆಟ್ ಹಾಗೂ ಲಿವಿಂಗ್ಸ್ಟೋನ್ ಆಟಕ್ಕೆ ಸೋತ ಟೀಮ್ ಇಂಡಿಯಾ. ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳ ಮೂರನೆಯ ಟಿ20 ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ಆರಂಭದಲ್ಲೇ ಫಿಲಿಪ್ ಸಾಲ್ಟ್ 5 ರನ್ ಗಳಿಸಿ ಹಾರ್ದಿಕ್ ಪಾಂಡ್ಯಗೆ ವಿಕೆಟ್ ಒಪ್ಪಿಸಿದರು. ಮತ್ತೊಬ್ಬ ಆರಂಭಿಕ ಆಟಗಾರರಾದ ಬೆನ್ ಡಂಕೆಟ್ ಕೇವಲ 28 ಬಾಲ್ಗಳಿಗೆ 51 ರನ್ ಸಿಡಿಸುವ ಮೂಲಕ ತಂಡಕ್ಕೆ ಆಸರೆಯಾದರು. ಇವರ ಜೊತೆ ಇನ್ನಿಂಗ್ಸ್ ಕಟ್ಟಿದ ತಂಡದ ನಾಯಕ ಜಾಸ್ ಬಟ್ಲರ್ 24 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ನಂತರ ಬಂದ ಹ್ಯಾರಿ ಬ್ರೂಕ್ 8, ಜೇಮಿ ಸ್ಮಿತ್ 6, ಜೇಮಿ ಓವರ್ಟನ್ 0, ಬ್ರೈಡನ್ ಕಾರ್ಸ್ 3 ಹಾಗೂ ಜೋಫ್ರಾ ಆರ್ಚರ್ ಶೂನ್ಯಕ್ಕೆ ಔಟ್ ಆದರೆ ಏಕಾಂಗಿ ಹೋರಾಟ ಮಾಡಿದ ಲಿವಿಂಗ್ಸ್ಟೋನ್ 5 ಭರ್ಜರಿ 6 ಹಾಗೂ 1 ಬೌಂಡರಿ ಸಹಾಯದಿಂದ 43 ರನ್ ಗಳಿಸಿದರು. ಅಂತಿಮವಾಗಿ ಇಂಗ್ಲೆಂಡ್ ತಂಡ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 171 ರನ್ ಗಳಿಸಿದರು. ಈ ಗುರಿಯನ್ನ ಬೆನ್ನಟ್ಟಿದ ಟೀಮ್ ಇಂಡಿಯಾ ಆರಂಭದಲ್ಲೇ 3 ರನ್ ಗಳಿಸಿ ಸಂಜು ಸ್ಯಾಮ್ಸನ್ ಔಟ್ ಆದರೆ ಮತ್ತೊಬ್ಬ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಕೇವಲ 24 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ನಂತರ ಬಂದ ನಾಯಕ ಸೂರ್ಯಕುಮಾರ್ ಯಾದವ್ 14 ರನ್. ಕಳೆದ ಪಂದ್ಯವನ್ನ ಗೆಲ್ಲಿಸಿಕೊಟ್ಟ ತಿಲಕ್ ವರ್ಮಾ 18 ರನ್ ಗಳಿಸಿ ಅದಿಲ್ ರಶೀದ್ಗೆ ಬೌಲ್ಡ್ ಆದರು. ನಂತರ ಸುಂದರ್ 6, ಅಕ್ಷರ್ 15 ಹಾಗೂ ಧ್ರುವ್ ಜುರೆಲ್ 2 ರನ್ ಗಳಿಸಿ ಪೆವಿಲಿಯನ್ ಸೇರಿದರೆ ಕೊನೆವರೆಗೂ ಹೋರಾಟ ಮಾಡಿದ ಹಾರ್ದಿಕ್ ಪಾಂಡ್ಯ 40 ರನ್ ಗಳಿಸಿ ಔಟ್ ಆದರು. ಅಂತಿಮವಾಗಿ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 145 ರನ್ ಗಳಿಸುವ ಮೂಲಕ 26 ರನ್ಗಳ ಸೋಲನ್ನ ಅನುಭವಿಸಿತು. ಹೀಗಾಗಿ ಟೂರ್ನಿಯಲ್ಲಿ ಮೊದಲ ಪಂದ್ಯವನ್ನ ಗೆದ್ದ ಇಂಗ್ಲೆಂಡ್ ತಂಡ